ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಬೆಳೆಯೋ ವಯಸ್ಸಿನಲ್ಲಿ ಅಂದ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಮಹಿಳೆಯರಿಗೆ ಸಾಕಷ್ಟು ಅನಾನುಕೂಲತೆಗಳು ಕಂಡುಬರುತ್ತೆ. ಆದರೂ ಕೂಡ ಆ ಎಲ್ಲ ಅನಾನುಕೂಲತೆಗಳನ್ನು ಸಮಾಜದ ವಿಭಿನ್ನ ಏನು ಅವ್ರ ಮೇಲೆ ಪ್ರೆಷರ್ಸ್ ಇರುತ್ತೆ ಅದನ್ನೆಲ್ಲ ಎದುರಿಸಿ ಕೂಡ ಒಬ್ಬ ಮಹಿಳೆ ತನ್ನ ಜೀವನವನ್ನು ರೂಪಿಸ್ಕೊಳ್ತಾಳೆ, ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ತಾಳೆ ಅಂದರೆ ಅದು ಖಂಡಿತವಾಗ್ಲೂ ಹೆಮ್ಮೆಯ ವಿಷಯ ಆಗಿರುತ್ತದೆ. ಅದು ಯಾವುದೇ ಹಂತದಲ್ಲಿರಲಿ, ಮಹಿಳೆಯರು ಏನೇ ಸಾಧನೆ ಮಾಡಿದ್ರೂ ಕೂಡ ಆರ್ಥಿಕವಾಗಿ ತಮ್ಮ ಕಾಲ ಮೇಲೆ ತಾವು ನಿಂತಲ್ಲಿ ಅದು ಒಂದು ಹೆಮ್ಮೆಯ ವಿಷಯ ಆಗಿರುತ್ತೆ. ವರ್ಕ್ ಲೈಫ್ ಮತ್ತು ಬ್ಯಾಲೆನ್ಸನ್ನು ನಾವು ಒಟ್ಟಿಗೆ ಹೇಳಬಾರ್ದು. ಎಲ್ಲರ ಜೀವನದಲ್ಲಿ ಕೆಲಸದ ಒಂದಷ್ಟು ಸಮಯ ಇರುತ್ತೆ ಮತ್ತು ಬ್ಯಾಲೆನ್ಸ್ ಅಥವಾ ಪರ್ಸ್ನಲ್ ಲೈಫ್ ಒಂದು ಸ್ವಲ್ಪ ಇರುತ್ತೆ ಮತ್ತು ಪ್ರೊಫೆಷ್ನಲ್ ಲೈಫ್ ಅಂತ ಇರುತ್ತೆ. ಎರಡರ ಮಧ್ಯದಲ್ಲಿ ಸಮತೋಲನ ತರಕ್ಕೆ ಹೋದರೆ ಸಾಕಷ್ಟು ಗೊಂದಲಕ್ಕೆ ನಾವು ಈಡೇರ್ತೀವಿ ಅಂತ ನಾನು ನನ್ನ ಜೀವನದಲ್ಲಿ ಅನುಭವಿಸಿದ್ದೇನೆ. ಯಾವ ಟೈಮಲ್ಲಿ ನಮಗೆ ಕೆಲಸದ ಮೇಲೆ ಹೆಚ್ಚಿನ ಫೋಕಸ್ ಕೊಡಬೇಕಾಗುತ್ತೆ, ಆ ಸಮಯದಲ್ಲಿ ನಾವು ಕೆಲಸದ ಮೇಲೆ ಹೆಚ್ಚಿನ ಒಂದು ಶ್ರಮ ಪಡಬೇಕಾಗುತ್ತೆ, ಹೆಚ್ಚಿನ ಸಮಯ ಕೊಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ನಮಗೆ ಅವಶ್ಯಕತೆ ಇದ್ದಲ್ಲಿ, ನಮ್ಮ ಕುಟುಂಬದವರಿಗೆ ನಮ್ಮ ಅವಶ್ಯಕತೆ ಇದ್ದಲ್ಲಿ, ಅವರ ಆಚರಣೆಗಳಿಗೆ ನಮ್ಮ ಅವಶ್ಯಕತೆ ಇದ್ದಲ್ಲಿ ಆ ಸಮಯದಲ್ಲಿ ಕುಟುಂಬಕ್ಕೆ ಹೆಚ್ಚಿನ ವ್ಯವಸ್ಥೆ, ಸಮಯ ಮತ್ತು ಎಫರ್ಟನ್ನು ನಾವು ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಸಮತೋಲನ ತರುವುದಕ್ಕಿಂತ ಹೆಚ್ಚಾಗಿ ಯಾವ ಸನ್ನಿವೇಶದಲ್ಲಿ ಯಾವುದಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅದನ್ನು ಮಾಡೋದ್ರಿಂದ ಅವರು ತಮ್ಮ ಜೀವನವನ್ನು ಸುಗಮವಾಗಿ ಸಾಗಬಹುದು. ಎಲ್ಲರ ಜೀವನದಲ್ಲೂ ಸವಾಲುಗಳು ಬಂದೇ ಬರುತ್ತೆ. ಆದರೆ ನಾವು ನಮ್ಮ ಸುತ್ತಮುತ್ತ ಪ್ರಪಂಚದಲ್ಲಿ ಒಂದು ಸಪೋರ್ಟ್ ಸಿಸ್ಟಮನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಆ ಸಪೋರ್ಟ್ ಸಿಸ್ಟಮ್ ನಮ್ಮ ಫ್ಯಾಮ್ಲಿಯಿಂದ ಬರಬಹುದು ಅಥವಾ ನಮ್ಮ ವರ್ಕ್ ಕೊಲೀಗ್ಸಿಂದ ಬರಬಹುದು. ಬಟ್ ಈ ಎರಡೂ ಏನಿದೆ ಸಪೋರ್ಟ್ ಸಿಸ್ಟಮನ್ನು ಬೆಳೆಸೋದರ ಮೂಲಕ ನಾವು ನಮ್ಮ ಜೀವನದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಎಲ್ಲ ಸವಾಲುಗಳನ್ನು ಎದುರಿಸಲಿಕ್ಕೆ ಆಗುತ್ತೆ. ಧಾರವಾಡ ಜಿಲ್ಲೆ ತುಂಬ ಅತ್ಯಂತ ಉತ್ತಮವಾದಂಥ ಒಂದು ಇತಿಹಾಸ ಉಳ್ಳಂಥ ಒಂದು ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರ ಕೊಡುಗೆ ನಾವು ನೋಡಿದಲ್ಲಿ ಸಾಕಷ್ಟು ಮಹಿಳೆಯರು ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ನೀವು ನಮ್ಮ ಫ್ರೀಡಮ್ ಮೂವ್ಮೆಂಟಿಂದ ನೋಡಿದ್ರು ಕೂಡ ನಾವು ಫಸ್ಟ್ ಧಾರವಾಡ ಅಂತ ಹೇಳಿದಾಗಲೇ ನಮ್ಮ ರಾಣಿ ಚೆನ್ನಮ್ಮನ ನೆನಪಿಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ಇಂಡಿಪೆಂಡೆನ್ಸ್ ಮೂವ್ಮೆಂಟಲ್ಲಿ ಶಕುಂತಲಾ ಕುರ್ತಕೋಟಿಯವರು ಇರ್ಬೋದು, ಲೀಲಾವತಿ ಮಾಗಡಿಯವರು ಇರಬಹುದು, ಹಾಗೂ ಉಮಾಬಾಯಿ ಕುಂದಾಪುರ್ ಅವ್ರ ಹೆಸರುಗಳು ನಮಗೆ ಸ್ಮರಣೆ ಆಗುತ್ತೆ. ಅದೇ ರೀತಿ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನೋಡಿದಾಗ ನಮ್ಮ ಜಿಲ್ಲೆಯಿಂದ ನಾವು ಗಂಗೂಬಾಯಿ ಹಾನ್ಗಲ್ ಅವ್ರನ್ನ ನೆನಪಿಸ್ಕೊಳ್ತೀವಿ, ಲೀನಾ ಚಂದಾವರ್ಕರ್ ಅವ್ರನ್ನ ನೆನಪಿಸ್ಕೊಳ್ತೀವಿ, ಸಂಗೀತಾ ಕಟ್ಟಿ ಅವ್ರನ್ನ ನೆನಪಿಸ್ಕೊಳ್ತೀವಿ. ಈ ರೀತಿಯಾಗಿ ಸಾಕಷ್ಟು ಮಹಿಳೆಯರು ಸಾಕಷ್ಟು ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ನಮ್ಮ ಜಿಲ್ಲೆಯಿಂದ. ಆ ಎಲ್ಲ ಮಹಿಳೆಯರು ನಮಗೆಲ್ಲ ಪ್ರೇರಣೆ ಆಗಲಿ ಮತ್ತು ನಮ್ಮ ಜಿಲ್ಲೆಯ ಸಮಸ್ತ ಮಹಿಳೆಯರು ಏನು ಈ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ, ಆ ಹಬ್ಬ ಆಚರಣೆ ಮಾಡೋದರ ಜೊತೆಗೆ ತಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲಿ ಇರ್ಬೋದು. ಒಂದು ಚಿಕ್ಕ SHG ಮೆಂಬರ್ ಆಗಿ ಅವರು ಜೀವನದಲ್ಲಿ ಸಾಧನೆ ಮಾಡಬಹುದು, ಅಥವಾ ಒಂದು ದೊಡ್ಡ ಉತ್ತಮ ಹುದ್ದೆಗೆ ಹೋಗಿ ವಿದ್ಯಾಕಾಶಿ ಅಂತಲೇ ಹೆಸರಾಂತವಾಗಿರುವಂಥ ಧಾರವಾಡ ಜಿಲ್ಲೆಯಲ್ಲಿ ಅವ್ರಿಗೆ ಇರೋದಕ್ಕೆ ಅವಕಾಶ ಇರೋದ್ರಿಂದ ತಮ್ಮ ಜೀವನದಲ್ಲಿ ಉತ್ತಮವಾಗಿರುವಂಥ ಒಂದು ಸಾಧನೆ ಮಾಡಿ ನಮ್ಮ ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಇತಿಹಾಸದಿಂದಲೇ ತೋರಿಸ್ಕೊಂಡು ಬಂದಿದ್ದೀವಿ. ನಮ್ಮ ಎಲ್ಲ ಮಹಿಳೆಯರು ಹಬ್ಬದ ಜೊತೆಗೆ ಅವರು ಒಂದು ಕಳಕಳಿಯಿಂದ ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿ ಅಂತ ನಾನು ಹಾರೈಸ್ತೇನೆ. ಧಾರವಾಡ ಜಿಲ್ಲೆಯ ಎಲ್ಲರಿಗೂ, ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ಹೆಮ್ಮೆಯ ಮಹಿಳೆಯರಿಗೆ